ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಮ್ಮ ಕಡೆ ಮಾಡುವಂತಹ ವಿಶೇಷವಾದ ಬಿರಂಜಿ ರೈಸನ್ನು ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ನಾನು ಬೆಣ್ಣೆಯಲ್ಲೇ ಮಾಡ್ಕೊಳ್ತೀನಿ, ಅಂದರೆ ಬೆಣ್ಣೆಯಲ್ಲೇ ಮಾಡ್ಕೋಬೇಕು. ಇದಕ್ಕೆ ನಾನು 500ರಿಂದ 1000 ಗ್ರಾಮ್ವರೆಗೂ ಬೆಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಾದರೂ ಅಷ್ಟು ಹಾಕೋಬಹುದು. ಮೊದಲು ನಾನು ಕೆನೆ ಇದ್ದಿದ್ದರಿಂದ ಅದನ್ನು ಬೆಣ್ಣೆ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಬೆಣ್ಣೆ ಮಾಡ್ಕೊಂಡಾಯಿತು. ಈಗ ನಾನು ಒಂದು ಪಾತ್ರೆ ಕಾದ ನಂತರ ಈ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಏನೂ ಹಾಕ್ಕೊಳ್ತಾ ಇಲ್ಲ. ಬೆಣ್ಣೆ ಕಾಯ್ತಾ ಇರಲಿ, ಅಲ್ಲಿವರೆಗೂ ರುಬ್ಬೋದಕ್ಕೆ ಮಸಾಲನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಬೀಜ 1 ಟೇಬಲ್ ಸ್ಪೂನು, ಜೀರಿಗೆ 1 ಟೇಬಲ್ ಸ್ಪೂನು, ಮೆಣಸು ಅರ್ಧ, ಸೋಂಪು 1/4 ಟೇಬಲ್ ಸ್ಪೂನು, ಉಪ್ಪು 2 ಟೇಬಲ್ ಸ್ಪೂನು, ಯಾಲಕ್ಕಿ 1 ಆದರೆ ಸಾಕು. ಇನ್ನು ಈರುಳ್ಳಿ ಅರ್ಧ, ಬೆಳ್ಳುಳ್ಳಿ 1 ಗಡ್ಡೆ, ಗೋಡಂಬಿ, ಸ್ವಲ್ಪ ಶುಂಠಿ ಹಾಗೂ ಒಣ ಕೊಬ್ಬರಿಯನ್ನು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇನ್ನು ಬೆಣ್ಣೆಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದಲ್ಲಿ ಹಾಕ್ಕೋಬಹುದು. ಅದೇ ಒಗ್ಗರಣೆಗೆ ಕಸ್ತೂರಿ ಮೆಂತೆ 1 ಟೇಬಲ್ ಸ್ಪೂನು, ಕಲ್ಲು ಹೂವು 1 ಚಿಕ್ಕ ದಳ ಆದರೆ ಸಾಕು, 1 ತುಂಡು ಚಕ್ಕೆ, ಯಾಲಕ್ಕಿ 8 ಬೀಜ, 1 ಕಡ್ಡಿ, 10 ಕಾಳು ಮೆಣಸು, 1 ಮೊಗ್ಗು, 1 ಚಕ್ರ ಮೊಗ್ಗು, ಜಾಪತ್ರೆ 2 ದಳ, 1 ಸಣ್ಣ ಮೊಗ್ಗು, 2 ಲವಂಗ, ಹಸಿಮೆಣಸಿನ್ಕಾಯಿ 8, ಸ್ವಲ್ಪ ಕರಿಬೇವು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ 1 ಅಥವಾ 2 ಕತ್ತರಿಸಿದ ಈರುಳ್ಳಿ. ಇದೆಲ್ಲವನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಂತರ ರುಬ್ಬಿದ ಮಸಾಲೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಕುದ್ದ ನಂತರ ಇದಕ್ಕೆ ಈಗ ಕುದೀತಾ ಇದೆ. ಈಗ ಇದಕ್ಕೆ ನಾನು 1 ಕಪ್ ಅಳತೆಯಲ್ಲಿ 6ರಿಂದ 8 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದೇ ಕಪ್ಪಲ್ಲಿ 1 ಕಪ್ಪು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ ನಾನು ಒಂದು 5 ಕಪ್ಪು ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ವಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಆಲ್ರೆಡಿ ಚೆನ್ನಾಗಿ ಕುದೀತಾ ಇದೆ. ಅಕ್ಕಿಯನ್ನು ಹಾಕಿದ ನಂತರ ಮಿಕ್ಸ್ ಮಾಡಿಕೊಂಡು ನಾಲ್ಕೇ ಹನಿ ಆಗುವಷ್ಟು ನಿಂಬೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಫೈನಲ್ ಆಗಿ ಇದು ಕುದ್ರೆ ರೈಸ್ ಆಗುತ್ತೆ. ಈಗ ಆಗಿದೆ. ಈಗ ನೋಡಿ, ಅನ್ನ ಬೆಂದೋಗಿದೆ. ಸೊ ಇದು ಕಂಪ್ಲೀಟಾಗಿ ಆಗಿದೆ ಅಂತ ಅರ್ಥ.
ಬೀರಂಜಿ ರೈಸ್ ರೆಡಿಯಾಗಿದೆ. ಬೆಣ್ಣೆಯಲ್ಲೇ ಮಾಡಿರುವಂತಹ ಬೀರಂಜಿ ರೈಸ್. ಇದನ್ನು ನಾನು ಚಾಪ್ಸ್ ಮತ್ತು ಮಟನ್ ಸಾಂಬಾರ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.